ಪೂರ್ಣ ಒಂದೇ ಮಾತರಂ ಹಾಡಲ್ಲ ಅಂತೇಳಿ ಕಾಂಗ್ರೆಸ್ ಈಗ ಬಹಳ ಸ್ಪಷ್ಟವಾಗಿ ಹೇಳಿದೆ. ಗೀತೆಯ 2 ಚರಣವನ್ನ ಮಾತ್ರ ಹಾಡಲಾಗುವುದು. ಈ ವಿಚಾರದಲ್ಲಿ ನಮ್ಮ ನಿಲುವು ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ. 1937ರ ನಿರ್ಣಯಕ್ಕೆ ಕಾಂಗ್ರೆಸ್ ಬದ್ಧ ಅಂತೇಳಿ ಹೇಳಿದೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ನಾಯಕರು ಈ ತೀರ್ಮಾನಕ್ಕೊಂದಿದ್ದಾರೆ. ಒಂದೇ ಮಾತರಂ ಗೀತೆಗೆ ಅಪಮಾನ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಏನಿತ್ತು. ಮೊನ್ನೆ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಒಂದೇ ಮಾತರಂ ಗೀತೆ ಹಾಡುತ್ತಿದ್ದಂತಹ ಸಂದರ್ಭ ಸೋನಿಯಾ ಗಾಂಧಿ ಅವರು ನಿಲ್ಲಿಸಿ ಅಂತ ಹೇಳ್ತಾರೆ. ಆಗ ಅದು ದೊಡ್ಡ ಚರ್ಚೆ ಆಗಿತ್ತು. ಈಗ ಕಾಂಗ್ರೆಸ್ನ ಮನಸ್ಥಿತಿ ಏನು ಅನ್ನೋದನ್ನ ಅವರೇ ಹೇಳಿದ್ದಾರೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಹೇಳಿದ್ದಾರೆ. ಗೀತೆಗೆ ಅಪಮಾನ ಆಗಿದೆ ಅನ್ನುವಂಥ ಚರ್ಚೆಯ ನಡುವೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯವರು ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಇಂಥದ್ದೊಂದು ಕ್ಲಾರಿಟಿಯನ್ನು ಕೊಟ್ಟಿದೆ. ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ, ನಮ್ಮ ವಿಚಾರ ಬದಲಾಗೋದಿಲ್ಲ. 1937ರ ನಿರ್ಣಯಕ್ಕೆ ಈಗಲೂ ಕೂಡ ಕಾಂಗ್ರೆಸ್ ಬದ್ಧವಾಗಿದೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ನೋಡಿ, ಮೊನ್ನೆಯ ದೃಶ್ಯ ಇದು. ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ವಿ. ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು, ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಎಲ್ಲರೂ ಧ್ವಜಾರೋಹಣವನ್ನ ನೆರವೇರಿಸಿ ಒಂದೇ ಮಾತರಂ ಗೀತೆಯನ್ನ ಹಾಡುತ್ತಿದ್ದ ಸಂದರ್ಭದಲ್ಲಿ ಒಂದೇ ಮಾತರಂ ಗೀತೆಯನ್ನ ಪೂರ್ಣ ಹಾಡಬಾರದು ಅಂತ ಹೇಳಿ ಅವರು ತಡೀತಾರೆ. ನಿಲ್ಲಿಸಿ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಹೇಳ್ತಾರೆ. ಇದು ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಬಹಳ ಚರ್ಚೆ ಕಾರಣವಾಗಿತ್ತು. ಬಿಜೆಪಿಯವರು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ರು ಮತ್ತು ಇದು ಅಪಮಾನ ಒಂದೇ ಮಾತರಂ ಗೀತೆಗೆ ಅಂತೇಳಿ ಹೇಳಿದ್ರು. ಈಗ ಇದು ಅಪಮಾನ ಅಲ್ಲ, ನಮ್ಮ ನಿಲುವೇ ಅದು ಅಂತ ಹೇಳಿ ಸಿಡಬ್ಲ್ಯೂಸಿ ಸಭೆಯಲ್ಲಿ ನಿರ್ಣಯ ಮಾಡಿದ್ದಾರೆ. 1936ರಿಂದಲೂ ಕೂಡ ನಾವು ಇದೇ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ, ಇನ್ನು ಮುಂದೂ ಕೂಡ ಹಂಗೆ ಇರ್ತೀವಿ, ನಾವು ಪೂರ್ಣ ಒಂದೇ ಮಾತರಂ ಗೀತೆ ಹಾಡೋದೇ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಅಭಿಷೇಕ್ ಇದ್ದಾರೆ ನೇರ ಸಂಪರ್ಕದಲ್ಲಿ, ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಭಿಷೇಕ್, ಆರೋಪ, ಚರ್ಚೆ, ವಿವಾದ ಇದೆಲ್ಲದರ ನಡುವೆ ಈಗ ತಾನೇನು, ತನ್ನ ನಿಲುವೇನು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ ಕಾಂಗ್ರೆಸ್. ಏನ್ ಹೇಳಿದೆ ಅಭಿಷೇಕ್? ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಸಭೆಯ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳಿಂದ ಗಣ್ಯರು, ಪ್ರಮುಖರು ಬಂದಿರ್ತಾರೆ. ಅಲ್ಲಿ ತೆಗೆದುಕೊಂಡಂತ ನಿರ್ಧಾರ 1936ರಲ್ಲಿ ನಾವು ಯಾವ ರೀತಿ ಒಂದೇ ಮಾತರಂ ಹಾಡ್ತಿದ್ವಿ ಅದೇ ರೀತಿ ಮುಂದುವರಿಸ್ತೇವೆ ಅಂತ ಒನ್ ಲೈನ್ ಅಜೆಂಡಾ ತೆಗೆದುಕೊಂಡಂತೆ ಈಗ ಕಾಣ್ತಿರುವಂತದ್ದು. ಕಾರಣ 1947ಕ್ಕೆ ಮೊದಲು ಕಾಂಗ್ರೆಸ್ ಸ್ಥಾಪನೆ ಆಗಿತ್ತು. ಆದರೆ ಸ್ವಾತಂತ್ರ್ಯದ ನಂತರ ಆ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಲಾಗಿ ಮತ್ತೊಂದು ಕಾಂಗ್ರೆಸ್ ಹುಟ್ಟುಕೊಂಡಿದೆ ಅನ್ನೋದು ವಾದ ಇರುವಂತದ್ದು. ಆದರೆ 1936ಕ್ಕೂ 2026ಕ್ಕೂ ಸಂಬಂಧ ಇದೆಯಾ? ಜಗಜಾಂತರ ಇದೆ. ಸ್ವಾತಂತ್ರ್ಯದ ನಂತರ ಪೂರ್ಣ ಪ್ರಮಾಣದಲ್ಲಿ ಒಂದೇ ಮಾತರಮನ್ನ ಹಾಡಬೇಕು ಅಂತ ನಿರ್ದಿಷ್ಟವಾದ ನಿಯಮ ಕೂಡ ಇದೆ. ರಾಷ್ಟ್ರಗೀತೆ ಒಂದ್ ಕಡೆಗಾಗುತ್ತೆ, ಅದರ ಜೊತೆಗೆ ನ್ಯಾಷನಲ್ ಆಂಥಮ್ ಯಾವ ರೀತಿ ಹಾಡ್ತೀವಿ ಅದೇ ರೀತಿ ಇದಕ್ಕೂ ಕೂಡ ಗೌರವವನ್ನ ಕೊಡ್ತೇವೆ ಅನ್ನೋದನ್ನು ಗಮನಿಸಿದ್ದೇವೆ. ಆದ್ರೆ ಈ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯದ ನಂತರ ನಮಗೇನು ಬೇಕೋ ಅದನ್ನ ಮಾಡ್ತೇವೆ ಅನ್ನೋ ಶೈಲಿಯಲ್ಲಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದನ್ನ ಈಗ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಉತ್ತರ ಕೊಡಬೇಕಾಗತ್ತೆ. ಯಾಕಂದ್ರೆ ಅವರು ಕೂಡ ಸಿಡಬ್ಲ್ಯೂಸಿಗೆ ಹೋಗಿರೋರಿದ್ದಾರೆ, ಪಕ್ಷದ ಅಧ್ಯಕ್ಷರು ಕರ್ನಾಟಕಕ್ಕಿದ್ದಾರೆ. ಆದ್ರೆ ಇದನ್ನ ಯಾವ ರೀತಿ ಚಾಲೆಂಜ್ ಮಾಡಲಾಗುತ್ತೆ ಅನ್ನೋದು ಕೂಡ ಈಗ ಪ್ರಶ್ನೆ ಇರುವಂತದ್ದು. ಮೊನ್ನೆ ಅಷ್ಟೇ ನಾವು ನೋಡಿದ್ದೇವೆ, ವಿಡಿಯೋದಲ್ಲಿ ಬೇರೆ ಬೇರೆ ರೀತಿ ಸ್ಪಷ್ಟೀಕರಣ ಬಂತು. ಒಬ್ರು ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅದಕ್ಕೆ ಸೋನಿಯಾ ಗಾಂಧಿ ಅವರು ಚೇರ್ ಅನ್ನು ತರಿಸಿದ್ರು, ಆ ಸಂದರ್ಭದಲ್ಲಿ ಕೈ ಸನ್ನೆ ಮಾಡಿದ್ರು ಅಂತ. ಮತ್ತೊಬ್ರು ಹೇಳ್ತಾರೆ ಇಲ್ಲ, 2 ಚರಣ ಹಾಡಬೇಕಿತ್ತು, 3ನೇದು ಕನ್ಫ್ಯೂಸ್ ಆಗಿ ಹಾಡ್ತಿದ್ರು ಅಥವಾ ಅಷ್ಟು ಪದಗಳು ಸರಿಯಾಗಿ ಬರಲಿಲ್ಲ, ಆ ಕಾರಣದಿಂದ ತಪ್ಪು ಹಾಡ್ತಿದ್ದೀರ ಅಂತ ಕೈ ಸನ್ನೆ ಮಾಡಿದ್ರು ಅಂತ. ಮತ್ತೊಂದ್ ಕಡೆಗೆ ಇಲ್ಲ, 2 ಚರಣ ಹಾಡಬೇಕಿತ್ತು, ಅದಕ್ಕೆ ಅಲ್ಲಿಗೆ ಕೈ ಸನ್ನೆ ಮಾಡಿ ನಿಲ್ಸೋದಕ್ಕೆ ಹೇಳಿದ್ರು ಅಂತ. ಇಲ್ಲಿಗೆ ಬೇರೆ ಬೇರೆ ರೀತಿಯ ಸ್ಪಷ್ಟೀಕರಣ ಬರ್ತಿರೋದ್ರಿಂದ ಪಕ್ಷದಲ್ಲಿ ಅವರ ಪಕ್ಷದಲ್ಲೇ ಒಮ್ಮತ ಇಲ್ಲ. ಯಾವ ಕಾರಣಕ್ಕೆ ಸೋನಿಯಾ ಗಾಂಧಿರವರು ಕೈ ತೋರಿಸಿದ್ದಾರೆ ಅಂತ ಈಗ ಮುಚ್ಚಿ ಹಾಕುವ ಪ್ರಯತ್ನವನ್ನು ಅವರ ಪಕ್ಷದ ಕಾರ್ಯಕರ್ತರು, ನಾಯಕರೇ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ. ಆದ್ರೆ 1947 ನಂತರ ಆದ್ರೆ ಸ್ವಾತಂತ್ರ್ಯ ಲಭಿಸಿದ ನಂತರ ನಮಗೆ ಯಾವ ರೀತಿ ಬೇಕೋ ಅದೇ ರೀತಿ ಹಾಡ್ತೇವೆ ಅಂದ್ರೆ ರಾಷ್ಟ್ರೀಯ ಗೀತೆ ವಿಚಾರದಲ್ಲೂ ಇದನ್ನ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ನೋಡುತ್ತೆ, ಯಾವ ರೀತಿ ಸರ್ಕಾರಗಳು ನೋಡುತ್ತೆ ಅನ್ನೋ ವಿಚಾರವನ್ನು ನಾವು ಗಮನಿಸಬೇಕಾಗಿರುವಂತದ್ದು. ಇದನ್ನ ಬಿಜೆಪಿ ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಕಾದ್ ನೋಡಬೇಕಾಗುತ್ತೆ. ಯಾಕಂದ್ರೆ ಸಿಎಂ ಹಾಗೂ ಡಿಸಿಎಂ ಈ ವಿಚಾರವಾಗಿ ಮಾತನಾಡಬೇಕಾಗತ್ತೆ, ಗೃಹ ಸಚಿವರು ಮಾತನಾಡಬೇಕಾಗತ್ತೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಸಿಎಂ ಆಗಿರ್ಬೋದು ಬಿ.ಕೆ. ಹರಿಪ್ರಸಾದ್ ಅವರು, ಸಿದ್ದರಾಮಯ್ಯನವರು ಚೆನ್ನೈನಲ್ಲಿ ಇರೋದ್ರಿಂದ ಇದನ್ನ ಪ್ರಾಬಬ್ಲಿ ಅವರು ಅಲ್ಲೇ ರಿಯಾಕ್ಟ್ ಮಾಡ್ತಾರಾ ಅಥವಾ ನಾಳೆ ಕರ್ನಾಟಕದಲ್ಲಿ ರಿಯಾಕ್ಟ್ ಮಾಡ್ತಾರಾ, ಕಾದ್ ನೋಡಬೇಕಾಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.